ವಿಜೇಂದ್ರ ಟೀಮ್ ಸಭೆಯನ್ನ ಮಾಡ್ತಾ ಇದೆ. ರೇಣುಕಾಚಾರ್ಯ ನೇತೃತ್ವದಲ್ಲಿ ಲಿಂಗಾಯತ ಲೀಡರ್ಸ್ ಸಭೆಯನ್ನ ಮಾಡ್ತಾ ಇದ್ದಾರೆ. ವಿಜೇಂದ್ರ ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ ತಮ್ಮ ಆಪ್ತರಿಗೆ, ಈ ತರದೆಲ್ಲ ಸಭೆ ಸಮಾರಂಭಗಳು ಬೇಡ, ಪದೇ ಪದೇ ಈ ತರ ಸಭೆಯನ್ನ ಮಾಡಿ ಮತ್ತಷ್ಟು ಇಕ್ಕಟ್ಟಿನ ಪರಿಸ್ಥಿತಿಯನ್ನ ತರಬೇಡಿ ಅಂತ ಹೇಳಿದ್ದಾರೆ. ಆದ್ರೂ ಕೂಡ ರೇಣುಕಾಚಾರ್ಯ ಟೀಮ್ನಿಂದ ಸಭೆಯನ್ನ ಇವತ್ತು ಆಯೋಜನೆ ಮಾಡಲಾಗಿದೆ. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಈ ಸಭೆ ನಡೀತಾ ಇದೆ. ಅದಕ್ಕೋಸ್ಕರ ತಯಾರಿಗಳಾಗಿದೆ. ಉದ್ದೇಶ ಏನು? ದಾವಣಗೆರೆಯಲ್ಲಿ ಬೃಹತ್ ಸಮಾವೇಶ ನಡೆಸೋ ಕುರಿತಂತೆ ಇವತ್ತು ಬೆಂಗಳೂರಲ್ಲಿ ಚರ್ಚೆಯನ್ನ ಮಾಡಲಾಗುತ್ತೆ. ಸಭೆ ಸೇರಿ ವಿಜೇಂದ್ರ ಹಾಗೇನೆ ಯಡಿಯೂರಪ್ಪ ಅವರಿಗೆ ಶಕ್ತಿ ತುಂಬಲು ಅವರ ಆಪ್ತರು ಚರ್ಚೆಯನ್ನ ಮಾಡ್ತಾರೆ. ವಿಜೇಂದ್ರ ಆಪ್ತರ ಟೀಮ್ಗೆ ಭಿನ್ನರು ಕೂಡ ಸಡ್ಡು ಹೊಡೆಯೋದಕ್ಕೆ ಬೇಕಾದಂತ ಪ್ರತಿತಂತ್ರವನ್ನ ರೂಪಿಸಿದ್ದಾರೆ. ಹೊಸ ಸಮಾವೇಶ ಮಾಡಬೇಕು ಅನ್ನೋ ಕುರಿತಂತೆ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಪಕ್ಷದ ಹೆಸರಲ್ಲಿ ಅಥವಾ ಸಮಾಜದ ಹೆಸರಲ್ಲಿ ಸಭೆ ಮಾಡುವಂತ ಸಾಧ್ಯತೆ ಇದೆ. ಒಂದ್ ಕಡೆ BSY ಮತ್ತೆ ವಿಜೇಂದ್ರ ಟೀಮ್, ಮತ್ತೊಂದ್ ಕಡೆ ಭಿನ್ನರು ಕೂಡ ಇದಕ್ಕೆ ಸಡ್ಡು ಹೊಡೆದು ಅವರು ಒಂದು ಸಮಾವೇಶ ಮಾಡೋದಕ್ಕೆ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ. ಸಭೆಯನ್ನ ಸೇರೋದಕ್ಕೆ ಅವರು ಕೂಡ ತಯಾರಿಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಸೊ ಇದಕ್ಕೆಲ್ಲ ಕಡಿವಾಣ ಹಾಕುವಂತ ಕೆಲಸ ಅಥವಾ ಬ್ರೇಕ್ ಹಾಕುವಂತ ಕೆಲಸವನ್ನ ಹೈಕಮಾಂಡ್ ಯಾವತ್ ಮಾಡುತ್ತೋ ಗೊತ್ತಿಲ್ಲ. ಬಿಜೆಪಿಯಲ್ಲಿ ಭಿನ್ನರ ಒಂದು ಅಸಮಾಧಾನ ಹಾಗೆ ಮುಂದುವರೆದಿದೆ. ಸಭೆ ಸಮಾರಂಭ ಮಾಡುವಂತ ನಿಟ್ಟಿನಲ್ಲಿ ಮತ್ತೆ ಅವರು ಚರ್ಚೆಗಳನ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಯಡಿಯೂರಪ್ಪನವರಿಗೆ ಹಾಗೇನೆ ವಿಜೇಂದ್ರ ಅವರಿಗೆ ಬಲವನ್ನ ತುಂಬುವಂತ ನಿಟ್ಟಿನಲ್ಲಿ ರೇಣುಕಾಚಾರ್ಯ ನೇತೃತ್ವದಲ್ಲಿ ಅವ್ರ ಟೀಮು ಕೂಡ ಸಭೆ ಮೇಲೆ ಸಭೆ ಮಾಡ್ತಾ ಇದೆ. ಇವತ್ತು ಅರಮನೆ ಮೈದಾನದಲ್ಲಿ ಇವತ್ತು ರೇಣುಕಾಚಾರ್ಯ ನೇತೃತ್ವದಲ್ಲಿ ಟೀಮ್ ಸಭೆಯನ್ನ ಮಾಡುವಂತ ನಿಟ್ಟಿನಲ್ಲಿ ಸಭೆಯನ್ನ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ, ತಯಾರಿಗಳನ್ನ ಮಾಡ್ಕೊಂಡಿದ್ದಾರೆ. ಒಟ್ಟಲ್ಲಿ ಬಿಜೆಪಿಯಲ್ಲಿ ಪದೇ ಸಮಾವೇಶದ ರಾಜಕೀಯ ಅಂತೂ ಜೋರಾಗೆ ನಡೀತಾ ಇದೆ. ಬಣಕಿತ್ತಾಟ ಜೋರಾಗೆ ನಡೀತಾ ಇದೆ. ಅದಕ್ಕೆ ಬ್ರೇಕ್ ಅನ್ನ ಹಾಕುವಂತ ನಿಟ್ಟಿನಲ್ಲಿ ಒಂದು ನೋಟಿಸ್ ಕೊಡೋ ಪ್ರಯತ್ನಗಳೆಲ್ಲ ಆಯ್ತು. ಮತ್ತೆ ದೂರಿನ ಮುಖಾಂತರನೇ ಅದಕ್ಕೆ ಯತ್ನಾಳ್ ಉತ್ತರವನ್ನ ಕೊಟ್ಟರು ಬಿಜೆಪಿ ಹೈಕಮಾಂಡ್ ನಾಯಕರಿಗೆ. ಆದ್ರೆ ಈಗ ಸಮಾವೇಶದ ಮುಖಾಂತರ ಅವ್ರವ್ರ ಶಕ್ತಿ ಪ್ರದರ್ಶನಕ್ಕೆ ಈಗ ಬಿಜೆಪಿಯ ಲೀಡರ್ಸ್ ಎರಡು ಬಣ ಏನಿದೆ ಅದು ತಯಾರಿಗಳನ್ನ ಮಾಡ್ಕೊಳ್ತಾ ಇದೆ. ಅದರ ಭಾಗವಾಗಿ ಇವತ್ತು ಸಭೆಯನ್ನ ಮಾಡೋದಕ್ಕೆ ಒಂದ್ ಕಡೆ ರೆಬಲ್ಸ್ ಕೂಡ ನಿರ್ಧಾರಕ್ಕೆ ಬಂದಿದ್ದಾರೆ, ತಯಾರಿಗಳನ್ನ ಮಾಡ್ಕೊಂಡಿದ್ರೆ. ಇನ್ನೊಂದ್ ಕಡೆ ರೇಣುಕಾಚಾರ್ಯ ಅವರ ನೇತೃತ್ವದಲ್ಲಿ ಇವತ್ತು ಬೆಂಗಳೂರಲ್ಲಿ ಯಡಿಯೂರಪ್ಪನವರ ಆಪ್ತರು ವಿಜೇಂದ್ರಗೆ ಬಲ ತುಂಬುವಂತ ನಿಟ್ಟಿನಲ್ಲಿ ಸಭೆಗೆ ಬೇಕಾದಂತ ತಯಾರಿಗಳನ್ನ ಮಾಡ್ಕೊಂಡಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸಾಕಾರ ಆಗುತ್ತೆ ನೋಡ್ಬೇಕು. ಯಾಕಂದ್ರೆ ದಾವಣಗೆರೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಸಮಾವೇಶವನ್ನ ಮಾಡಬೇಕು ಅಂತ ಹೇಳಿ ರೇಣುಕಾಚಾರ್ಯ ಟೀಮ್ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕೃಷ್ಣ. ಈಗ ಸಭೆ ಸಮಾರಂಭದ ನೆಪದಲ್ಲಿ ಪದೇ ರೆಬಲ್ಸ್ ಅವರು ಭೇಟಿ ಮಾಡ್ತಿದ್ದಾರೆ, ಅವ್ರದೇ ಕಾರ್ಯತಂತ್ರವನ್ನ ಮಾಡ್ತಿದ್ದಾರೆ. ಇನ್ನೊಂದ್ ಕಡೆ ವಿಜೇಂದ್ರ ಮತ್ತೆ ಯಡಿಯೂರಪ್ಪನವರಿಗೆ ಒಂದು ಬಲ ತುಂಬಬೇಕು ಅಂತ ಹೇಳಿ ರೇಣುಕಾಚಾರ್ಯ ಟೀಮ್ ಇವತ್ತು ಯಾವ ತರ ಒಂದು ಸಭೆ ನಡೆಸ್ತಾ ಇದೆ, ಏನೆಲ್ಲ ನಿರ್ಣಯ ಕೈಗೊಳ್ಳಬಹುದು? ಶರ್ಮಿತಾ, ರಾಜ್ಯ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಗಳು ಹಲವು ದಿನಗಳಿಂದ ಕೂಡ ನಡೀತಾ ಇದೆ. ಆದ್ರೀಗ ಸಮಾಜಗಳು, ಲಿಂಗಾಯತ ಸಮಾಜ ಎಲ್ಲೋ ಒಂದ್ ಕಡೆ ಒಗ್ಗೂಡಿಸಬೇಕು, ಮತ್ತೆ ವಿಜೇಂದ್ರ ಮತ್ತೆ ಯಡಿಯೂರಪ್ಪನವರ ಬೆಂಬಲವಾಗಿ ನಿಲ್ಲಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಮಾಜಿ ಶಾಸಕರಾಗಿರ್ತಕ್ಕಂಥ MP ರೇಣುಕಾಚಾರ್ಯ ಅವರು ಸಭೆಗಳ ಮೇಲೆ ಸಭೆಯನ್ನ ಮಾಡ್ತಾ ಇರುವಂತದ್ದು. ಇಡೀ ರಾಜ್ಯಾದ್ಯಂತ ಇಡೀ ಎಲ್ಲಾ ಜಿಲ್ಲೆಗಳಿಗೆ ಭೇಟಿಯನ್ನು ಕೊಟ್ಟು ಒಂದಷ್ಟು ಸಭೆಗಳನ್ನ ಮಾಡೋದ್ರ ಮುಖಾಂತರವಾಗಿ ದಾವಣಗೆರೆಯಲ್ಲಿ ದೊಡ್ಡ ಮಟ್ಟದ ಸಮಾವೇಶ ಮಾಡುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿರುವಂತದ್ದು. ಅದಕ್ಕೆ ಪೂರಕವಾಗಿ ಇವತ್ತು ಬೆಂಗಳೂರಿನ ಅರಮನೆ ಮೈದಾನದಲ್ಲೂ ಕೂಡ ಹಳೆ ಮೈಸೂರು ಭಾಗದಲ್ಲಿ ಲಿಂಗಾಯತರನ್ನ ಕರೆಸಿಕೊಳ್ಳೋದ್ರ ಮುಖಾಂತರವಾಗಿ ಅಲ್ಲಿ ಸಭೆಯನ್ನು ಮಾಡೋದ್ರ ಮುಖಾಂತರವಾಗಿ ಅಲ್ಲಿ ಏನೋ ವಿಶ್ವಾಸಕ್ಕೆ ತೆಗೆದುಕೊಂಡು ಯಡಿಯೂರಪ್ಪ ಮತ್ತೆ ವಿಜೇಂದ್ರ ಪರವಾಗಿ ನಿಂತ್ಕೋಬೇಕು, ಮತ್ತೆ ಯಾವುದೇ ಕಾರಣಕ್ಕೂ ಕೂಡ ವಿಜೇಂದ್ರ ಅವರನ್ನ ಹೈಕಮಾಂಡ್ ಬದಲಾವಣೆ ಮಾಡಿದಂತ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಹೈಕಮಾಂಡ್ ನಾಯಕನ ವಿರೋಧವನ್ನ ಮಾಡಬೇಕು, ವಿಜೇಂದ್ರ ಪರವಾಗಿ ನಿಲ್ಲಬೇಕು, ಮತ್ತೆ ದೊಡ್ಡ ಮಟ್ಟದಲ್ಲಿ ಅವರ ಬೆಂಬಲವಾಗಿ ನಿಲ್ಲಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಒಂದಷ್ಟು ತಂತ್ರಗಾರಿಕೆಯನ್ನು ಮಾಡ್ತಾ ಇರುವಂತದ್ದು. ಈ ಹಿಂದೆ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ BS ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳನ್ನ ಇಳಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರು ಏನು ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ರು, ಅಂತ ಸಂದರ್ಭದಲ್ಲೂ ಕೂಡ ವಿಜೇಂದ್ರ ಮತ್ತೆ ಯಡಿಯೂರಪ್ಪನವರು ಒಂದಷ್ಟು ಲಿಂಗಾಯತ ಸ್ವಾಮೀಜಿಗಳ ಮುಖಾಂತರವಾಗಿ ಅವರಿಗೆ ಬೆಂಬಲವಾಗಿ ನಿಂತುಕೊಳ್ಳುವಂತ ನಿಟ್ಟಿನಲ್ಲಿ ಕೂಡ ಕಾರ್ಯತಂತ್ರವನ್ನು ಮಾಡಿದ್ರು. ಈಗ ವಿಜೇಂದ್ರ ಅವರನ್ನ ಬದಲಾವಣೆ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಏನೋ ದೊಡ್ಡ ಮಟ್ಟದಲ್ಲಿ ತಂತ್ರಗಾರಿಕೆ ನಡೀತಾ ಇದೆ. ಅದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಆ ಒಂದು ತಂತ್ರಗಾರಿಕೆಗೆ ಆಸ್ಪದ ಕೊಡಬಾರದು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿಯೇ MP ರೇಣುಕಾಚಾರ್ಯ ಅವರು ಇವತ್ತು ಒಂದು ದೊಡ್ಡ ಮಟ್ಟದ ಸಭೆಯನ್ನ ಇವತ್ತು ಮಾಡ್ತಾ ಇರುವಂತದ್ದು. ಅದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಸಭೆಯನ್ನ ಮೊದಲ ಹಂತದಲ್ಲಿ ಮಾಡೋದ್ರ ಮುಖಾಂತರವಾಗಿ ದಾವಣಗೆರೆಯಲ್ಲಿ ದೊಡ್ಡ ಮಟ್ಟದ ಒಂದು ಸಮಾವೇಶ
ಮಧ್ಯಪ್ರವೇಶನ ಮಾಡುವಂತ ನಿಟ್ಟಿನಲ್ಲಿ ಒಂದು ರೀತಿ ಈಗಾಗಲೇ ಪಕ್ಷದ ವೇದಿಕೆಯಲ್ಲಿ ಸಭೆಗಳನ್ನ ಎಂ ಪಿ ರೇಣುಕಾಚಾರ್ಯ ಮಾಡ್ತಾ ಇದ್ರು. ಯಾವಾಗ ವಿಜೇಂದ್ರ ಅವರು ಅದಕ್ಕೆ ಮಧ್ಯಪ್ರವೇಶನ ಮಾಡಿ ಅದಕ್ಕೆ ಫುಲ್ ಸ್ಟಾಪ್ ಹಾಕಿದ್ರು, ಅದಾದ ಬಳಿಕವಾಗಿ ಸಮಾಜಗಳ ಸಭೆಯನ್ನ ಮಾಡ್ತಾ ಇರುವಂತದ್ದು. ಇದ್ರ ನಡುವೆ ಇವತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಈ ಹಿಂದೆ ಇದೇ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮೊದಲ ಹಂತವಾಗಿ ಲಿಂಗಾಯತ ಸಭೆಗಳನ್ನ ಮಾಡೋದ್ರ ಮುಖಾಂತರವಾಗಿ ಲಿಂಗಾಯತ ಸಮುದಾಯವನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಬಂದ ನಿಟ್ಟಿನಲ್ಲಿ ಕೂಡ ಕಾರ್ಯತಂತ್ರವನ್ನು ಮಾಡಿದ್ರು. ಎಂ ಪಿ ರೇಣುಕಾಚಾರ್ಯರು ಬಂದಂತ ಸಂದರ್ಭದಲ್ಲಿ ಅವರು ಈಗ ತಮ್ಮ ಸಭೆಗಳನ್ನ ನಿಲ್ಲಿಸಿದ್ದಾರೆ. ಆದ್ರೆ ಈಗ ಎಂ ಪಿ ರೇಣುಕಾಚಾರ್ಯರಿಗೆ ಕೌಂಟರ್ ಕೊಡುವಂತ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ತೆರೆಮರೆಯಲ್ಲಿ ಕಸರತ್ತನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಇವತ್ತು ಸದನದ ಒಳಗಡೆ ಲಿಂಗಾಯತ ಶಾಸಕರ ಜೊತೆಗೆ ಯತ್ನಾಳ್ ಅವರು ಕೂಡ ಸಭೆಗೆ ಮುಂದಾಗಿರುವಂತದ್ದು. ಶರ್ಮಿತಾ, ಮುಂದಿನ ಬೆಳವಣಿಗೆ. ಥ್ಯಾಂಕ್ ಯು ಸೋ ಮಚ್ ಕೃಷ್ಣ, ತಮ್ಮೆಲ್ಲ ಇನ್ಫಾರ್ಮೇಶನ್